ಕರ್ನಾಟಕದ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಪ್ರಗತಿಪಥ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ KS, PC, PSI, CTI, PDO ಹಾಗೂ VA ಎಲ್ಲ ಕರ್ನಾಟಕದ ಗೌರ್ಮೆಂಟ್ ಎಕ್ಸಾಮ್ ಪ್ರಿಪರೇಷನ್ಗೆ ವಿಡಿಯೋಸ್ಗಳನ್ನು ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲ ಸ್ಪರ್ಧಾರ್ಥಿಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿರುವ ವಿಡಿಯೋಗಳನ್ನು ನೋಡಿ, ಜೊತೆಗೆ ಆ ವಿಡಿಯೋಗಳಿಗೆ ಶೇರ್ ಮಾಡಿ, ಜೊತೆಗೆ ಕಮೆಂಟ್, ಲೈಕ್ ಹಾಗೂ ಸಬ್ಸ್ಕ್ರೈಬನ್ನು ಮಾಡಿ. ಇವು ನಿಮ್ಮ ಎಕ್ಸಾಮ್ ಪ್ರಿಪರೇಷನ್ಗೆ ತುಂಬ ಯೂಸ್ಫುಲ್ ಹಾಗೂ ವಿಡಿಯೋಗಳನ್ನು ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಾವು 6 to 12 NCERTಯ ಚಾಪ್ಟರ್ ವೈಸ್ MCQಗಳನ್ನು ನಾವು ಸಾಲ್ವ್ ಮಾಡ್ತಾ ಇದ್ದೀವಿ. ಇವಾಗ ಫಸ್ಟ್ ಫೇಸಲ್ಲಿ ನಾವು ಜಿಯೋಗ್ರಫಿ 6 to 12 MCQಗಳನ್ನು ಸಾಲ್ವ್ ಮಾಡ್ತಾ ಇದ್ದೀವಿ ಚಾಪ್ಟರ್ ವೈಸಲ್ಲಿ. ಆಲ್ರೆಡಿ ಈಗ ವಿಡಿಯೋಸ್ಗಳು ಅಪ್ಲೋಡ್ ಆಗಿದೆ. ಜಿಯೋಗ್ರಫಿಯ ನೋಡಿ 6 to 12 ಚಾಪ್ಟರ್ ವೈಸ್ ಜಿಯೋಗ್ರಫಿ ಕ್ಲಾಸಸ್ MCQನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀವಿ. ಜೊತೆಗೆ ಕ್ವಿಸಸ್ಗಳನ್ನು ನಾವು ಯೂಟ್ಯೂಬ್ ಶಾರ್ಟ್ಸ್ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಕ್ವಿಸಸ್ಗಳನ್ನು ಯೂಟ್ಯೂಬ್ ಶಾರ್ಟ್ಸ್ನಲ್ಲಿ ಅಪ್ಲೋಡ್ ಮಾಡ್ತಿದ್ದೀವಿ. ಈಗ ಜಿಯೋಗ್ರಫಿ ಕ್ವಿಸಸ್ಗಳನ್ನು ಕೂಡ ಅಪ್ಲೋಡ್ ಮಾಡಿದ್ದೀವಿ. ನೀವು ಅದನ್ನು ಕೂಡ ನೋಡಿ. ಇವು ಕೂಡ ನಿಮ್ಮ ಎಕ್ಸಾಮ್ ಪ್ರಿಪರೇಷನ್ಗೆ ಹೆಲ್ಪ್ಫುಲ್ ಆಗ್ತವೆ. ಜೊತೆಗೆ ಈಗ ಜಾಬ್ ನೋಟಿಫಿಕೇಶನ್ಸ್ ಏನಾದರೂ ಬಿಟ್ಟರೆ ಅವುಗಳ ಅಪ್ಡೇಟ್ಸ್ಗಳನ್ನು ಕೂಡ ನಾವು ವಿಡಿಯೋ ಮುಖಾಂತರ ಈಗ ನಿಮಗೆ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಇವುಗಳನ್ನು ಕೂಡ ನೀವು ನೋಡ್ಬೋದು. ಅದ್ರ ಜೊತೆಗೆ ಕ್ವಶನ್ಸ್ ಪೇಪರ್ಸ್ಗಳನ್ನು ಕೂಡ ನಾವು ಹಾಕ್ತಾ ಇದ್ದೀವಿ. ಇವೆಲ್ಲವನ್ನು ಕೂಡ ನೀವು ವಾಚ್ ಮಾಡಿ. ಇವೆಲ್ಲವೂ ನಿಮ್ಮ ಎಕ್ಸಾಮ್ ಪ್ರಿಪರೇಷನ್ಗೆ ತುಂಬ ಹೆಲ್ಪ್ಫುಲ್ ಆಗ್ತವೆ. ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, ಈಗ ನ್ಯೂ ಕಾನ್ಸೆಪ್ಟನ್ನು ನಾವು ತಂದಿದ್ದೀವಿ. ಅದೇನಂದರೆ ಪ್ರತಿದಿನ ಒಂದೊಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್, ಅಂತಾರಾಷ್ಟ್ರೀಯ ಸಂಘಟನೆಗಳನ್ನು ನಾವು ಎಕ್ಸ್ಪ್ಲೈನ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಪ್ರತಿದಿನ ಅಂತಾರಾಷ್ಟ್ರೀಯ ಸಂಘಟನೆಗಳನ್ನು ಒಂದೊಂದನ್ನು ಎಕ್ಸ್ಪ್ಲೈನ್ ಮಾಡಬೇಕು ವಿಡಿಯೋ ಮುಖಾಂತರ. ಯಾವ್ಯಾವ ಅಂತಾರಾಷ್ಟ್ರೀಯ ಸಂಘಟನೆ ಅಂದರೆ, ಈಗ ನ್ಯಾಟೋ ಆಗಿರ್ಬೋದು, ಈ ಬಿಮ್ಸ್ಟೆಕ್ ಆಗಿರ್ಬೋದು, ಸಾರ್ಕ್ ಆಗಿರ್ಬೋದು, ಹಾಗೆ ಏನಾಗಿರ್ಬೋದು ಅಂದರೆ ಸಾರ್ಕ್ ಆಗಿರ್ಬೋದು, ನ್ಯಾಟೋ ಆಗಿರ್ಬೋದು, ಜೊತೆಗೆ ಈ ಅಂತಾರಾಷ್ಟ್ರೀಯ ಸಂಘಟನೆಗಳಾದ ISA ಆಗಿರ್ಬೋದು. ಇದೇ ರೀತಿ ಎಲ್ಲ ಪ್ರತಿಯೊಂದು ನಾವು ಏನ್ ಮಾಡಬೇಕು ಅನ್ಕೊಂಡಿದೀವಿ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಅನ್ಕೊಂಡಿದೀವಿ. ಈ ವಿಡಿಯೋಸ್ಗಳನ್ನು ಕೂಡ ನಾವು ನಮ್ಮ ಯೂಟ್ಯೂಬಿನ ಪ್ಲೇಲಿಸ್ಟ್ ನಲ್ಲಿ ಒಂದು ಅಂತಾರಾಷ್ಟ್ರೀಯ ಆರ್ಗನೈಸೇಷನ್ ಅಥವಾ ಅಂತಾರಾಷ್ಟ್ರೀಯ ಸಂಘಟನೆಗಳು ಅಂತ ಒಂದು ಪ್ಲೇ ಲಿಸ್ಟ್ ಮಾಡಿ ಅದಕ್ಕೆ ಆಡ್ ಮಾಡಬೇಕು ಅಂತ ಅನ್ಕೊಂಡಿದ್ವಿ. ಫಸ್ಟ್ ಫೇಸ್ ಅಲ್ಲಿ ನಾವು ಇವತ್ತು ಯಾವುದು ಅಂದ್ರೆ ಒಂದು ಅಂತಾರಾಷ್ಟ್ರೀಯ ಸಂಘಟನೆಗಳನ್ನ ಡಿಸ್ಕಸ್ ಮಾಡಕ್ ಬಂದಿದೀವಿ. ಅದು ಯಾವುದು ಅಂದ್ರೆ ಮತ್ತೆ ನ್ಯಾಟೋ ನಾವು ನ್ಯಾಟೋನು ಎಕ್ಸ್ಪ್ಲೇನ್ ಮಾಡಬೇಕು ಅನ್ಕೊಂಡಿದೀವಿ. ಫಸ್ಟ್ ಅಂತಾರಾಷ್ಟ್ರೀಯ ಸಂಘಟನೆಗಳು ನ್ಯಾಟೋ ಅಂದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಏನು ಅಂತ ಡಿಸ್ಕಸ್ ಮಾಡ್ತೀವಿ. ಇದು ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಅಲ್ಲಿ ಕೂಡ ಒಂದು. ಇದು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ತುಂಬಾ ಕ್ವಶನ್ ಅಂದ್ರೆ ಕರೆಂಟ್ ಆಗಿ ನ್ಯೂಸ್ ಅಲ್ಲಿರೋ ಒಂದು ಆರ್ಗನೈಸೇಷನ್. ಸೊ ಇದು ಇಂಪಾರ್ಟೆಂಟ್. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ನ್ಯಾಟೋ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನು ನೋಡೋಣ. ಜೊತೆಗೆ ಇದು ಸ್ಥಾಪನೆ ಆಗಿದ್ದು ಯಾವಾಗ, ಪ್ರಧಾನ ಕಚೇರಿ ಎಲ್ಲಿದೆ, ಸದಸ್ಯ ರಾಷ್ಟ್ರಗಳು ಯಾವ್ಯಾವಿದಾವೆ, ಅಧಿಕೃತ ಭಾಷೆಗಳು ಯಾವ್ಯಾವಿದಾವೆ, ಪ್ರಸ್ತುತ ಪ್ರಧಾನ ಕಾರ್ಯದರ್ಶಿ ಯಾರು, ಸದಸ್ಯ ರಾಷ್ಟ್ರಗಳು ಯಾವ್ಯಾವು, ಪ್ರತಿಯೊಂದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ಜೊತೆಗೆ ಕೊನೆಯಲ್ಲಿ ಈ ನ್ಯಾಟೋ ಬಗ್ಗೆ ಎಕ್ಸ್ಪ್ಲೈನ್ ಮಾಡಾದ್ಮೇಲೆ ಕೊನೆಯಲ್ಲಿ MCQಗಳನ್ನು, ಓಲ್ಡ್ ಕ್ವಶನ್ಸ್ ಪೇಪರ್ ಅಲ್ಲಿ ನ್ಯಾಟೋ ರಿಲೇಟೆಡ್ ಯಾವ್ದಾದ್ರು MCQಗಳನ್ನ ಕೇಳಿದ್ದಾರೆ ಅದನ್ನ ಕೂಡ ನಾವು ಈ ವಿಡಿಯೋದಲ್ಲೇ ಹಾಕಿ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಜೊತೆಗೆ PDF ನೋಟ್ಸ್ ನಮ್ಮ ಇದು ಪ್ರಗತಿಪಥ ಒಂದು ಟೆಲಿಗ್ರಾಮ್ ಚಾನಲ್ ಇದೆ. ಜೊತೆಗೆ ಇನ್ನೊಂದು ಪ್ರಗತಿಪಥ ಅನ್ನೋದೊಂದು ನಮ್ದು ಏನಿದೆ ಅಂದ್ರೆ ವಾಟ್ಸಪ್ ಚಾನಲ್ ಮತ್ತೆ ವಾಟ್ಸಪ್ ಗ್ರೂಪ್ ಇದೆ. ಅಲ್ಲಿ ನಿಮಗೆ ಈ ಏನಂದ್ರೆ ಈ ವಿಡಿಯೋದ ನಮಗೆ PDF ಅನ್ನ ನಾವು ಪ್ರೊವೈಡ್ ಮಾಡ್ತೀವಿ. ವಾಟ್ಸಪ್ ಗ್ರೂಪ್ ಇದೆಯಲ್ಲ, ಅದರ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ. ವಾಟ್ಸಪ್ ಗ್ರೂಪ್ ನ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅಲ್ಲಿ ನಮ್ದು ಕಂಪ್ಲೀಟ್ ಈ ವಿಡಿಯೋದ ನೋಟ್ಸ್ ನಿಮಗೆ ಪ್ರೊವೈಡ್ ಮಾಡ್ತೀವಿ. ಹಾಗಿದ್ರೆ ಈ ವಿಡಿಯೋನ ನೋಡೋಣ ಬನ್ನಿ ಏನೇನಿದೆ ಅಂತ. ನ್ಯಾಟೋ ಅಂದ್ರೆ ಏನು? ಫಸ್ಟ್ ನ್ಯಾಟೋ ಅಂದ್ರೆ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್. ನ್ಯಾಟೋ ಅಂದ್ರೆ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್. ನ್ಯಾಟೋ ಅಂದ್ರೆ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್. ಯಾಕೆ ಒತ್ತಿ ಹೇಳ್ತಿದ್ದೀನಿ ಅಂದ್ರೆ, ಇದು ನ್ಯಾಟೋನ ಫುಲ್ ಫಾರ್ಮ್ ಹೇಳ್ಬೋದು. ನ್ಯಾಟೋನ ಫುಲ್ ಫಾರ್ಮ್ ಕೇಳಿ ಕನ್ನಡದಲ್ಲಿ ಇದೇ ರೀತಿ ಟ್ರಾನ್ಸ್ಲೇಟ್ ಮಾಡಿರ್ತಾರೆ. ಏನಂದ್ರೆ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಮತ್ತೆ ಇನ್ನೊಂದು 3 ಆಪ್ಷನ್ ಏನಾದ್ರು ಕೊಟ್ಟು ಕನ್ಫ್ಯೂಷನ್ ಮಾಡಿರ್ತಾರೆ. ನೀವು ಕನ್ಫ್ಯೂಷನ್ ಆಗ್ಬಾರ್ದು. ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಅನ್ನೋದು ನ್ಯಾಟೋನ ಫುಲ್ ಫಾರ್ಮ್. ಹಾಗಿದ್ರೆ ನ್ಯಾಟೋ ಯಾವಾಗ ಸ್ಥಾಪನೆ ಯಾವಾಗಾಯ್ತು? ಫಾರ್ಮೇಶನ್ ಯಾವಾಗಾಯ್ತು ಅಂದ್ರೆ ನ್ಯಾಟೋ ಏಪ್ರಿಲ್
1949 ಏಪ್ರಿಲ್ 4ರಂದು ಏನಾಯ್ತು ಅಂದ್ರೆ ನ್ಯಾಟೋ ಸ್ಥಾಪನೆ ಆಯ್ತು. ನ್ಯಾಟೋ ಯಾವಾಗ ಸ್ಥಾಪನೆ ಆಯ್ತು ಅಂದ್ರೆ 4/4/1949. 1949 ಅಥವಾ 4 ಏಪ್ರಿಲ್ 1909 ಇದರಲ್ಲಿ ಯಾವುದು ನ್ಯಾಟೋ ಸ್ಥಾಪನೆ ಆಯಿತು. ಈ ನ್ಯಾಟೋ ಯಾವ ರೀತಿಯ ಒಂದು ಆರ್ಗನೈಸೇಷನ್, ಯಾವ ಟೈಪ್ ಆರ್ಗನೈಸೇಷನ್ ಅಂದ್ರೆ ಇದು ಮಿಲಿಟರಿ ಮೈತ್ರಿಯನ್ನು ಹೊಂದಿರೋ ಆರ್ಗನೈಸೇಷನ್. ಇದು ಮಿಲಿಟರಿ ಮೈತ್ರಿ ಹೊಂದಿರುವ ಆರ್ಗನೈಸೇಷನ್. ಮಿಲಿಟರಿ ಮೈತ್ರಿ ಅಂದ್ರೆ ಏನು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನೆಕ್ಸ್ಟ್ ಕೊನೆಗೆ ಹೇಳ್ತೀನಿ. ನೆಕ್ಸ್ಟ್ ನ್ಯಾಟೋನ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ? ನ್ಯಾಟೋನ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂದ್ರೆ ನ್ಯಾಟೋನ ಕೇಂದ್ರ ಕಚೇರಿ ಬಂದ್ಬಿಟ್ಟು ಬ್ರಸೆಲ್ಸ್ ಅನ್ನೋದು ಎಲ್ಲಿದೆ ಅಂದ್ರೆ ಬೆಲ್ಜಿಯಂ ಅಲ್ಲಿದೆ. ಬೆಲ್ಜಿಯಂ ನಲ್ಲಿ ಯಾವುದು ಬ್ರಸೆಲ್ಸ್ ಅಂತ ಒಂದು ಪ್ಲೇಸ್ ಇದೆ. ಅಲ್ಲಿ ಏನಿದೆ ಅಂದ್ರೆ ನ್ಯಾಟೋನ ಹೆಡ್ ಕ್ವಾರ್ಟರ್ಸ್ ಅಥವಾ ಕೇಂದ್ರ ಕಚೇರಿ ಅಲ್ಲಿ ಇದೆ. ನ್ಯಾಟೋನ ಅಧಿಕೃತವಾಗಿ ಮೆಂಬರ್ಸ್ ಎಷ್ಟು ರಾಷ್ಟ್ರಗಳಿದೆ? ಅಧಿಕೃತ ಅಂದ್ರೆ ಸದಸ್ಯ ರಾಷ್ಟ್ರಗಳು ಎಷ್ಟಿದಾವೆ ಅಂದ್ರೆ ಮೆಂಬರ್ಶಿಪ್ ಎಷ್ಟು ಕಂಟ್ರಿ ಅಂದಿದೆ? 32 ದೇಶಗಳು ನ್ಯಾಟೋನ ಮೆಂಬರ್ ಆಗಿದ್ದಾವೆ, ಸದಸ್ಯ ರಾಷ್ಟ್ರಗಳು ಆಗಿದೆ. ವೆರಿ ಇಂಪಾರ್ಟೆಂಟು. ನ್ಯಾಟೋನ ಸದಸ್ಯ ರಾಷ್ಟ್ರಗಳು ಎಷ್ಟು ಅಂದ್ರೆ 32. ಅದೇ ರೀತಿ ಅಫಿಷಿಯಲ್ ಲ್ಯಾಂಗ್ವೇಜ್ ನ್ಯಾಟೋನ ಅಫಿಷಿಯಲ್ ಲ್ಯಾಂಗ್ವೇಜ್ ಅಥವಾ ಅಧಿಕೃತ ಭಾಷೆಗಳು ಯಾವ್ಯಾವ ಅಂದ್ರೆ ನ್ಯಾಟೋನ ಅಧಿಕೃತ ಭಾಷೆಗಳು 2 ಇದೆ. ಯಾವ್ದು ಅಂದ್ರೆ ಒಂದು ಇಂಗ್ಲಿಷು, ಇನ್ನೊಂದು ಫ್ರೆಂಚ್. ಇವು ನ್ಯಾಟೋನ ಅಧಿಕೃತ ಭಾಷೆಗಳು. ಇಂಗ್ಲಿಷ್ ಮತ್ತೆ ಫ್ರೆಂಚ್ ಅನ್ನೋದು ನ್ಯಾಟೋನ ಅಧಿಕೃತ ಭಾಷೆಗಳು. ಈಗ ಪ್ರೆಸೆಂಟ್ ಸೆಕ್ರೆಟರಿ ಜನರಲ್ ಯಾರಿದ್ದಾರೆ? ಸೆಕ್ರೆಟರಿ ಜನರಲ್ ಅಥವಾ ಪ್ರಧಾನ ಕಾರ್ಯದರ್ಶಿ ಯಾರಿದ್ದಾರೆ ಅಂದ್ರೆ ನ್ಯಾಟೋನ ಪ್ರಧಾನ ಕಾರ್ಯದರ್ಶಿಯಾಗಿ ಜೇನ್ಸ್ ಸ್ಟೋಲ್ಟೆನ್ಬರ್ಗ್ ಅನ್ನೋರು ಈಗ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ. ಈಗ ಅಂದ್ರೆ 2024ರಲ್ಲಿ ನ್ಯಾಟೋನ ಪ್ರಧಾನ ಕಾರ್ಯದರ್ಶಿ ಯಾರು ಅಂದ್ರೆ ಅವರು ಜೇನ್ಸ್ ಸ್ಟೋಲ್ಟೆನ್ಬರ್ಗ್. ಇದು ಕೂಡ ವೆರಿ ಇಂಪಾರ್ಟೆಂಟ್. ಕರೆಂಟ್ ಅಫೇರ್ಸ್ ರಿಲೇಟೆಡ್ ಏನಾದ್ರು ನ್ಯೂಸ್ ಇದ್ರೆ ಈ ಆರ್ಗನೈಸೇಷನ್ ಅಲ್ಲಿ ಈ ಕ್ವಶನ್ ಅನ್ನು ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನ್ಯಾಟೋನ ಪ್ರಸ್ತುತ ಪ್ರಧಾನ ಕಾರ್ಯದರ್ಶಿ ಯಾರು ಅಂದ್ರೆ ಜೇನ್ಸ್ ಸ್ಟೋಲ್ಟೆನ್ಬರ್ಗ್. ನಿಮಗೆ ಇದು ನೆನ್ಪಿಡ್ಕೊಳಕ್ಕಾಗಿಲ್ಲ ಅಂದ್ರೆ ಹೆಸರು ಜೇನ್ಸ್ ಅಂತ ನೆನ್ಪಿಡ್ಕೊಳ್ಳಿ. ಜೀನ್ಸ್ ಅಂತ ನೆನ್ಪಿಡ್ಕೊಂಡಿರಿ. ಅವಾಗ ನೀವು ಈಸಿಯಾಗಿ ಆನ್ಸರ್ನ ಕ್ವಶನ್ ಪೇಪರ್ ನಲ್ಲಿ ಆನ್ಸರ್ ಮಾಡಬಹುದು. ನೆಕ್ಸ್ಟ್ ನೋಡೋಣ. ಅಧಿಕೃತ ರಾಷ್ಟ್ರಗಳು, ಸದಸ್ಯ ರಾಷ್ಟ್ರಗಳು ಯಾವ್ಯಾವುದೇ ಅಂದ್ರೆ 32 ಇದೆ ಅಂತ ಹೇಳಿದ್ದೆ. ಅಲ್ಲಿ 32 ರಾಷ್ಟ್ರಗಳಿದೆ. 32 ರಾಷ್ಟ್ರಗಳು ಯಾವ್ಯಾವು ಅಂತ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೋಡೋಣ. 32 ರಾಷ್ಟ್ರಗಳನ್ನು 2 ರೀತಿ ಡಿವೈಡ್ ಆಗಿದೆ. ಒಂದು 30 ಯುರೋಪಿಯನ್ ರಾಷ್ಟ್ರಗಳಿದಾವೆ, ಜೊತೆಗೆ 2 ಉತ್ತರ ಅಮೆರಿಕದ ರಾಷ್ಟ್ರಗಳಿದಾವೆ. ಯುರೋಪಿಯನ್ ಕಂಟ್ರೀಸು 30 ಇದೆ, ಉತ್ತರ ಅಮೆರಿಕದ ಕಂಟ್ರೀಸ್ಗಳು 2 ಇದಾವೆ. 2 ಉತ್ತರ ಅಮೆರಿಕದ ಕಂಟ್ರೀಸ್ಗಳು, ಯುರೋಪಿಯನ್ ಕಂಟ್ರೀಸ್ಗಳು 30. ಟೋಟಲ್ 32 ಇದಾವೆ. ಟೋಟಲ್ 32 ಸದಸ್ಯ ರಾಷ್ಟ್ರಗಳಿದ್ದಾವೆ. ಇದು ಯಾವ ರೀತಿ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳ್ತಾನಂದ್ರೆ ನ್ಯಾಟೋಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕ್ವಶನ್ ಕೇಳ್ತಾನೆ. ಏನು? ನ್ಯಾಟೋಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕ್ವಶನ್ ಕೇಳಿ ಎ ಆಪ್ಷನ್ ಏನಂತ ಕೊಟ್ಟಿರ್ತಾನೆ ಅಂದ್ರೆ ನ್ಯಾಟೋನಲ್ಲಿ 32 ಸದಸ್ಯ ರಾಷ್ಟ್ರಗಳಿವೆ. ಎ ಆಪ್ಷನ್ ನ್ಯಾಟೋದಲ್ಲಿ 32 ಸದಸ್ಯ ರಾಷ್ಟ್ರಗಳಿವೆ ಅಂತ ಕೊಟ್ಟಿರ್ತಾನೆ. ಅದೇ ರೀತಿ ಬಿ ಆಪ್ಷನ್ ಏನಂತ ಕೊಟ್ಟಿರ್ತಾನೆ ಅಂದ್ರೆ ನ್ಯಾಟೋದಲ್ಲಿ 30 ಯುರೋಪಿಯನ್ ರಾಷ್ಟ್ರಗಳಿವೆ. ಬಿ ಆಪ್ಷನ್ ಏನ್ ಕೊಟ್ಟಿರ್ತಾನೆ ಅಂದ್ರೆ ನ್ಯಾಟೋ ಅಲ್ಲಿ 30 ಯುರೋಪಿಯನ್ ರಾಷ್ಟ್ರಗಳು ಇವೆ ಅಂತ ಕೊಟ್ಟಿರ್ತಾನೆ. ಅದೇ ರೀತಿಯಾಗಿ ಸಿ ಆಪ್ಷನ್ ಏನ್ ಕೊಟ್ಟಿರ್ತಾನೆ ಅಂದ್ರೆ ನ್ಯಾಟೋದಲ್ಲಿ 2 ಉತ್ತರ ಅಮೆರಿಕದ ರಾಷ್ಟ್ರಗಳು ಇವೆ ಅಂತ ಕೊಟ್ಟಿರ್ತಾನೆ. ಸಿ ಆಪ್ಷನ್ ಅಲ್ಲಿ ಏನ್ ಕೊಟ್ಟಿರ್ತಾನೆ? 2 ಉತ್ತರ ಅಮೆರಿಕದ ರಾಷ್ಟ್ರಗಳು ಇವೆ ಅಂತ ಕೊಟ್ಟಿರ್ತಾನೆ. ಲಾಸ್ಟ್ ಏನ್ ಮಾಡ್ತಾನೆ? ಡಿ ಅಲ್ಲಿ ಮೇಲಿನವು ಎಲ್ಲವೂ ಸರಿ ಅಂತ ಕೊಟ್ಟಿರ್ತಾನೆ. ಮೇಲಿನವು ಎಲ್ಲವೂ ಸರಿ ಅಂತ ಕೊಟ್ಟಿರ್ತಾನೆ. ಅವಾಗ ನೀವೇನ್ ಹಾಕ್ಬೇಕು ಅಂದ್ರೆ ಮೇಲಿನವು ಎಲ್ಲವೂ ಸರಿ. ಯಾಕಂದ್ರೆ ನ್ಯಾಟೋದಲ್ಲಿ 32 ಸದಸ್ಯ ರಾಷ್ಟ್ರಗಳಿದಾವೆ, 30 ಯುರೋಪಿಯನ್ ರಾಷ್ಟ್ರಗಳಿದಾವೆ, ಅದರಲ್ಲಿ 2 ಉತ್ತರ ಅಮೆರಿಕ ರಾಷ್ಟ್ರಗಳಿವೆ. ಈ 30 + 2 ಸೇರಿ 32 ಸದಸ್ಯ ರಾಷ್ಟ್ರಗಳಾಗಿದ್ದಾವೆ ಅನ್ನೋದನ್ನ ಮರಿಬೇಡಿ. ಇದು ಕೂಡ ವೆರಿ ಇಂಪಾರ್ಟೆಂಟ್ ಕ್ವಶನ್. ನೆಕ್ಸ್ಟ್ 30 ಯುರೋಪಿಯನ್ ರಾಷ್ಟ್ರಗಳಿದಾವೆ ಅಂತ ಹೇಳಿದ್ನಲ್ಲ. 30 ಯುರೋಪಿಯನ್ ರಾಷ್ಟ್ರಗಳಲ್ಲಿ ನಿಮ್ಗೆ ಪ್ರತಿಯೊಂದನ್ನು ಏನು ಬಯಾಟ್ ಹೊಡೆದು ಕಲಿಯೋದೇನು ಬೇಕಾಗಿಲ್ಲ. ಹಾಗೆ ಒಂದ್ಸರಿ ನೋಡ್ಕೊಂಡಿರಿ. ಆ 30 ರಾಷ್ಟ್ರಗಳು ಯಾವ್ಯಾವ ಅಂದ್ರೆ ಒಂದು ಅಲ್ಬೇನಿಯಾ, ಬೆಲ್ಜಿಯಂ, ಬಲ್ಗೇರಿಯಾ, ಕ್ರೊಯೇಷಿಯಾ, ಚೆಕ್ ಗಣರಾಜ್ಯ, ಡೆನ್ಮಾರ್ಕ್, ಎಸ್ಟೋನಿಯಾ,
ಫಿನ್ಲ್ಯಾಂಡ್, ಫ್ರಾನ್ಸ್, ಜರ್ಮನಿ, ಗ್ರೀಸ್, ಹಂಗೇರಿಯಾ, ಐಸ್ಲ್ಯಾಂಡ್, ಇಟಲಿ, ಲ್ಯಾಟ್ವಿಯಾ, ಲಿಥುವೇನಿಯಾ, ಲಕ್ಸಂಬರ್ಗ್, ಮಾಂಟೆನಿಗ್ರೋ, ನೆದರ್ಲ್ಯಾಂಡ್, ಉತ್ತರ ಮೆಸಿಡೋನಿಯಾ, ನಾರ್ವೆ, ಪೋಲೆಂಡ್, ಪೋರ್ಚುಗಲ್, ರೊಮೇನಿಯಾ, ಸ್ಲೋವಾಕಿಯಾ, ಸ್ಲೋವೇನಿಯಾ, ಸ್ಪೇನ್, ಸ್ವೀಡನ್, ಟರ್ಕಿ, ಯುನೈಟೆಡ್ ಕಿಂಗ್ಡಮ್. ಸ್ವೀಡನ್ ವೆರಿ ಇಂಪಾರ್ಟೆಂಟ್, ಯಾಕಂತ ನೆಕ್ಸ್ಟ್ ಹೇಳ್ತೀನಿ. ಸ್ವೀಡನ್ ಮತ್ತೆ ಫಿನ್ಲ್ಯಾಂಡ್ ವೆರಿ ಇಂಪಾರ್ಟೆಂಟ್. ಸ್ವೀಡನ್ ಮತ್ತೆ ಫಿನ್ಲ್ಯಾಂಡ್ ಇವೆರಡು ಇಂಪಾರ್ಟೆಂಟ್, ಯಾಕೆ ಅಂತ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಹೇಳ್ತೀನಿ. ಇವಷ್ಟನ್ನು ಏನೋ ಬಯಟ್ ಹೊಡಿಯೋದು ಬೇಕಾಗಿಲ್ಲ, ಜಸ್ಟ್ ಒಂದ್ಸರಿ ಇದನ್ನ ಕಣ್ಣಾಡಿಸಿ ನೋಡ್ಕೊಂಡಿರಿ. ಇಫ್ ಇನ್ ಕೇಸ್ ನೀವು ಕಲಿಲೇಬೇಕು ಅಂತ ಇದ್ರೆ ಬಯಟ್ ಹೊಡ್ಕೊಂಡು ಹೇಗಾರು ಮಾಡಿ ಕಲೀರಿ. ಬಟ್ ಎಷ್ಟು ಸ್ಟೇಟ್ ಕಂಟ್ರಿಗಳನ್ನು ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಇಂಪಾರ್ಟೆಂಟ್ ಗಳನ್ನು ನೋಡ್ಕೊಂಡ್ರೆ ಸಾಕು. ಈಗ ಫಿನ್ಲ್ಯಾಂಡ್ ಮತ್ತೆ ಸ್ವೀಡನ್ ಎರಡು ಇಂಪಾರ್ಟೆಂಟ್, ಯಾಕೆ ಅಂತ ನಾನು ಮುಂದಿನ ಸ್ಲೈಡ್ ನಲ್ಲಿ ಹೇಳ್ತೀನಿ. ಯಾಕೆ ಇಂಪಾರ್ಟೆಂಟ್ ಅಂತ ಮುಂದಿನ ಸ್ಲೈಡ್ ನಲ್ಲಿ ಹೇಳ್ತೀನಿ. ನೆಕ್ಸ್ಟ್ ಉತ್ತರ ಅಮೆರಿಕದ ಎರಡು ರಾಷ್ಟ್ರಗಳಿದೆ ಅಂತ ಹೇಳಿದ್ನಲ್ಲ. ಉತ್ತರ ಅಮೆರಿಕದ ಎರಡು ರಾಷ್ಟ್ರಗಳು ಯಾವ್ಯಾವ ಅಂದ್ರೆ ಯುನೈಟೆಡ್ ಸ್ಟೇಟ್ US ಒಂದು, ಇನ್ನೊಂದು ಕೆನಡಾ. ಇದು ಇಂಪಾರ್ಟೆಂಟ್. ಇವೆರಡನ್ನು ನೆನ್ಪಿಟ್ಕೊಂಡಿರ್ಬೇಕು. ಅಲ್ಲಿ 30 ಕಂಟ್ರಿಗಳನ್ನ ನೆನ್ಪಿಟ್ಕೊಳ್ಳೋದು ಚೂರು ಕಷ್ಟ ಆಗುತ್ತೆ, ಬಟ್ 2 ಕಂಟ್ರಿಗಳನ್ನ ನೆನ್ಪಿಟ್ಕೊಳ್ಳೋದು ಈಸಿ ಆಗುತ್ತೆ. ಈ ಕ್ವಶನ್ ಅನ್ನ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಉತ್ತರ ಅಮೆರಿಕದ ಎರಡು ರಾಷ್ಟ್ರಗಳು ಯಾವ್ಯಾವುದು ಅಂತೇಳಿ USA ಒಂದು, ಕೆನಡಾ ಒಂದು ಆಪ್ಷನ್ ಹಾಕಿ, ಥರ್ಡ್ ಆಪ್ಷನ್ ಅಲ್ಲಿ A ಮತ್ತು B ಎರಡು ಸರಿ ಅಂತ ಹಾಕಿರ್ಬೋದು. ಈ ರೀತಿ ಕ್ವಶನ್ ಗಳನ್ನ ಕೇಳ್ಬೋದು. ಸೊ ನೀವು USA ಮತ್ತು ಕೆನಡಾ ಅನ್ನೋದನ್ನ ಮರಿಬೇಡಿ. ಹಾಗೆ ಫಿನ್ಲ್ಯಾಂಡ್ ಮತ್ತೆ ಸ್ವೀಡನ್ ಅವಾಗ ಇಂಪಾರ್ಟೆಂಟ್ ಅಂತ ಹೇಳಿದೆ. ಯಾಕೆ ಇಂಪಾರ್ಟೆಂಟ್ ಅಂದ್ರೆ ನ್ಯಾಟೋನ 31ನೇ ಸದಸ್ಯ ರಾಷ್ಟ್ರ ಫಿನ್ಲ್ಯಾಂಡ್. 31ನೇ ಸದಸ್ಯ ರಾಷ್ಟ್ರ ಫಿನ್ಲ್ಯಾಂಡ್. ಇದು ಇತ್ತೀಚೆಗೆ ಮೊನ್ನೆ ಜಾಯ್ನ್ ಆಗಿರೋದು. ಇವೆರಡು ಜಾಯ್ನ್ ಆಗಿದಾವೆ. ಸೊ ಅದಕ್ಕೋಸ್ಕರ ಇವು ವೆರಿ ಇಂಪಾರ್ಟೆಂಟ್. 32ನೇ ಸದಸ್ಯ ರಾಷ್ಟ್ರ ಫಿನ್ಲ್ಯಾಂಡ್, 31ನೇ ಸದಸ್ಯ ರಾಷ್ಟ್ರ ಫಿನ್ಲ್ಯಾಂಡ್ ಆಗಿದೆ. 32ನೇ ಸದಸ್ಯ ರಾಷ್ಟ್ರ ಸ್ವೀಡನ್ ಆಗಿದೆ. ಈ ಕ್ವಶನ್ ಅನ್ನ ಏನಂತ ಕೇಳ್ತಾರೆ ಅಂದ್ರೆ ನ್ಯಾಟೋನ 32ನೇ ಸದಸ್ಯ ರಾಷ್ಟ್ರ ಯಾವುದು ಅಂತ ಕೊಟ್ಟು ಆಪ್ಷನ್ ಅಲ್ಲಿ ಫಿನ್ಲ್ಯಾಂಡ್ ಹಾಕಿರ್ತಾನೆ, ಸ್ವೀಡನ್ ಹಾಕಿರ್ತಾನೆ. ಕನ್ಫ್ಯೂಷನ್ ಆಗಂಗಿಲ್ಲ. 32ನೇ ಕೊನೆಯ ರಾಷ್ಟ್ರ ಯಾವುದು ಅಂದ್ರೆ ಸ್ವೀಡನ್. ಅದೇ ರೀತಿ ಇನ್ನೊಂದು ಕ್ವಶನ್ ಕೇಳ್ತಾನೆ, ನ್ಯಾಟೋನ ಕೊನೆಯದಾಗಿ ಸದಸ್ಯತ್ವ ಪಡೆದ ರಾಷ್ಟ್ರ ಯಾವುದು? ನ್ಯಾಟೋಗೆ ಕೊನೆಯದಾಗಿ ಸದಸ್ಯತ್ವ ಪಡೆದ ರಾಷ್ಟ್ರ ಯಾವುದು ಅಂದ್ರೆ ಅದು ಕೂಡ ನಿಮ್ಗೆ ಸ್ವೀಡನ್ ಅಂತ ನೀವು ಹಾಕ್ಬೇಕು. ನೆಕ್ಸ್ಟ್ ನೋಡೋಣ. ಈಗ ಈ ನ್ಯಾಟೋ ರಿಲೇಟೆಡ್ ಇಂಪಾರ್ಟೆಂಟ್ MCQ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಅಲ್ಲಿ ಕೇಳಿದ MCQ ಗಳನ್ನ ನಾವು ನೋಡೋಣ. ಫಸ್ಟ್ ಕ್ವಶನ್ ಏನಂದ್ರೆ ನ್ಯಾಟೋ ಸ್ಥಾಪನೆಯಾದದ್ದು ಯಾವ ವರ್ಷದಲ್ಲಿ ನ್ಯಾಟೋ ಸ್ಥಾಪನೆ ಆಯಿತು ಅಂತ ಕ್ವಶನ್ ಇದೆ. ಆಪ್ಷನ್ ಎ ಬಂದ್ಬಿಟ್ಟು 1917, ಆಪ್ಷನ್ ಬಿ 1949, ಆಪ್ಷನ್ ಸಿ ಬಂದ್ಬಿಟ್ಟು 1964, ಆಪ್ಷನ್ ಡಿ ಬಂದು 1976. ನೀವು ಅವಾಗಲೇ ನೋಡಿದ್ದೀರ ಸ್ಲೈಡ್ ಅಲ್ಲಿ. ನ್ಯಾಟೋ ಸ್ಥಾಪನೆ ಆಗಿದ್ದು 1949 ಏಪ್ರಿಲ್ 1949 ಏಪ್ರಿಲ್ 4ನೇ ತಾರೀಕು 4/4/1949 ಸ್ಥಾಪನೆ ಆಯಿತು. ಸೊ ಆನ್ಸರ್ 1949. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡೋಣ. ನ್ಯಾಟೋ ಸ್ಥಾಪನೆಯಾದಾಗ ನ್ಯಾಟೋ ಒಕ್ಕೂಟದಲ್ಲಿ ಎಷ್ಟು ಸದಸ್ಯ ರಾಷ್ಟ್ರಗಳು ಇದ್ದವು? ಇಂದು ಎಷ್ಟು ರಾಷ್ಟ್ರಗಳು ಇವೆ? ಅಂದ್ರೆ ನ್ಯಾಟೋ ಸ್ಥಾಪನೆ ಆಯ್ತಲ್ಲ 1949 ನ್ಯಾಟೋ ಸ್ಥಾಪನೆ ಆಯ್ತಲ್ಲ, ಅವಾಗ ಎಷ್ಟು ಸದಸ್ಯ ರಾಷ್ಟ್ರಗಳು ಇದ್ವು? ಈಗ 1949 ಎಷ್ಟಿದ್ವು? ಈಗ 2024 ಇದೀವಲ್ಲ, ಈಗ 2024 ಇದಾವ. ಈಗ ಎಷ್ಟು ರಾಷ್ಟ್ರಗಳಿದಾವೆ? 2024 ಎಷ್ಟು ರಾಷ್ಟ್ರಗಳಿದಾವೆ ಅಂತ ಕ್ವಶನ್ ಕೇಳಿದ್ದಾರೆ. ಹಾಗಾದ್ರೆ ಆನ್ಸರ್ ನೀವು ಡೈರೆಕ್ಟ್ ಆಗಿ ನೋಡ್ಕೊಂಡ್ ಕನ್ಫ್ಯೂಷನ್ ಆಗ್ಬಾರ್ದು. ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ನೋಡ್ಕೊಳ್ಳೋಣ. ಆನ್ಸರು 12 ಮತ್ತೆ 32 ಅನ್ನೋದು ಆನ್ಸರ್. ನ್ಯಾಟೋ ಸ್ಥಾಪನೆ ಆದಾಗ ಕೇವಲ 12 ಕಂಟ್ರಿಗಳು ಮಾತ್ರ ಸದಸ್ಯತ್ವ ಹೊಂದಿದ್ವು. 1949 ಕೇವಲ 12 ಕಂಟ್ರಿಗಳು ಮಾತ್ರ ಸದಸ್ಯತ್ವ ನ್ಯಾಟೋಗೆ ಹೊಂದಿದ್ವು. ಆದ್ರೆ 2024 ಇವಾಗ ಎಷ್ಟಾಗಿದೆ ಅಂದ್ರೆ ಟೋಟಲ್ 32 ಕಂಟ್ರಿಗಳು ಆಗಿದಾವೆ. 32 ಕಂಟ್ರಿಗಳು ಆಗಿದೆ. ಅಲ್ಲಿಗೆ 20 ಕಂಟ್ರಿಗಳು 1949ರಿಂದ 2024 ಒಳಗೆ 20 ಕಂಟ್ರಿಗಳು ನ್ಯಾಟೋಗೆ ಸೇರ್ಕೊಂಡಿದ್ದಾವೆ. ಎಷ್ಟು? 20 ಕಂಟ್ರಿಗಳು ಸೇರ್ಕೊಂಡಿದ್ದಾವೆ. ನೆನ್ಪಿಡ್ಕೊಳ್ರಿ, ನ್ಯಾಟೋ ಸ್ಥಾಪನೆ ಆದಾಗ ಬರೀ 12 ಕಂಟ್ರಿ ಇದ್ವು, ಈಗ 32 ಕಂಟ್ರಿಗಳು ಇದಾವೆ. ನೆಕ್ಸ್ಟ್, ನ್ಯಾಟೋನ ಮೊದಲ ಪ್ರಧಾನ ಕಚೇರಿ ಯಾವುದು? ನೀವು
ಕ್ವಶನ್ ಓದುವಾಗ ನೀಟಾಗಿ ಓದಿ. ನ್ಯಾಟೋನ ಮೊದಲ ಪ್ರಧಾನ ಕಚೇರಿ ಎಲ್ಲಿದೆ ಅಂತ ನೀವು ಕೆಲವು ಟೈಮಲ್ಲಿ ಓದಲ್ಲ. ಏನ್ ಮಾಡ್ತೀರಾ, ಪ್ರಧಾನ ಕಚೇರಿ ಕಂಡ ತಕ್ಷಣ ನ್ಯಾಟೋನ ಪ್ರಧಾನ ಕಚೇರಿ ಅಂತೇಳಿ ಈಗಿರೋ ಪ್ರಧಾನ ಕಚೇರಿನ ಹಾಕ್ಬೇಡಿ. ಇಲ್ಲಿ ಕೇಳಿರೋದು ಏನಂದ್ರೆ ನ್ಯಾಟೋದ ಮೊದಲ ಪ್ರಧಾನ ಕಚೇರಿ ಯಾವುದು? ನ್ಯಾಟೋ ಸ್ಥಾಪನೆಯಾದಾಗ 1949ರಲ್ಲಿ ಫಸ್ಟ್ ಹೆಡ್ ಕ್ವಾರ್ಟರ್ಸ್ ಅಥವಾ ಪ್ರಧಾನ ಕಚೇರಿ ಯಾವ್ದಾಗಿತ್ತು ಅಂದ್ರೆ ಅದುವೇ ನಮ್ಮ ಲಂಡನ್ ಆಗಿತ್ತು. ಯಾವುದು? ಅದುವೇ ಲಂಡನ್. 1949ರಲ್ಲಿ ಮೊದಲ ಪ್ರಧಾನ ಕಚೇರಿ ಲಂಡನ್ ಆಗಿತ್ತು. ಈಗ ಬೇರೆ ಪ್ರಧಾನ ಕಚೇರಿ ಇದೆ. ಕ್ವಶನ್ ಓದುವಾಗ ನೀಟಾಗಿ ನೋಡ್ಕೊಳ್ಳಿ. ಮೊದಲ ಪ್ರಧಾನ ಕಚೇರಿ ಅಂದ್ರೆ ಲಂಡನ್ ಅನ್ನ ನೀವು ಹಾಕ್ಬೇಕು. ನೆಕ್ಸ್ಟ್ ನೋಡೋಣ, ನ್ಯಾಟೋನ ಪ್ರಸ್ತುತ ಪ್ರಧಾನ ಕಚೇರಿ ಎಲ್ಲಿದೆ? ಪ್ರಸ್ತುತ ಪ್ರಧಾನ ಕಚೇರಿ ಎಲ್ಲಿದೆ? ನಾನು ಹೇಳಿಲ್ವಾ? ಪ್ರಸ್ತುತ ಪ್ರಧಾನ ಕಚೇರಿ ಬ್ರಸೆಲ್ಸ್ ಎಲ್ಲಿದೆ? ಇದು ಬೆಲ್ಜಿಯಂನ ಬ್ರಸೆಲ್ಸ್ ನಲ್ಲಿ ಇದೆ. ಪ್ರಸ್ತುತ ಪ್ರಧಾನ ಕಚೇರಿ ಬೆಲ್ಜಿಯಂನ ಬ್ರಸೆಲ್ಸ್ ನಲ್ಲಿ ಇದೆ. ಮೊದಲ ಪ್ರಧಾನ ಕಚೇರಿ ಲಂಡನ್. ಮೊದಲು ಲಂಡನ್ ಇತ್ತು, ಈಗ ಬ್ರಸೆಲ್ಸ್ ಬೆಲ್ಜಿಯಂನ ಬ್ರಸೆಲ್ಸ್ ನಲ್ಲಿ ಪ್ರಧಾನ ಕಚೇರಿ ಇದೆ. ಇವೆರಡಕ್ಕೂ ಕನ್ಫ್ಯೂಷನ್ ಆಗ್ಬೇಡ್ರಿ. ಫಸ್ಟ್ ಲಂಡನ್ ಈಗ ಪ್ರೆಸೆಂಟ್ 2024 ಬ್ರಸೆಲ್ಸ್ ಅದು ಬೆಲ್ಜಿಯಂ ನಲ್ಲಿ ಇದೆ. ನೆಕ್ಸ್ಟ್, ನ್ಯಾಟೋನ 32ನೇ ಸದಸ್ಯ ರಾಷ್ಟ್ರ. ನ್ಯಾಟೋ ಸಂಘಟನೆಗೆ 32ನೇ ಸದಸ್ಯ ರಾಷ್ಟ್ರ ಯಾವುದು ಅಂತ ಕೇಳಿದ. 32 ಯಾವುದು ಅಂತ ಕೇಳಿದ್ದಾರೆ. ನಾನು ಅವಾಗ ಹೇಳಿದೆ 32ನೇ ಸದಸ್ಯ ರಾಷ್ಟ್ರ ಅಂತ ನಾನು ಕ್ವಶನ್ ಕೇಳ್ಬೋದು. ಹಾಗೆ ನ್ಯಾಟೋ ಸಂಘಟನೆಗೆ ಸೇರಿದ ಇತ್ತೀಚಿನ ರಾಷ್ಟ್ರ ಯಾವುದು ಅಂತ ನಾನು ಕೇಳ್ಬೋದು, ಅಥವಾ ನ್ಯಾಟೋ ಸಂಘಟನೆಗೆ ಸೇರಿದ ಕೊನೆಯ ರಾಷ್ಟ್ರ ಯಾವುದು ಅಂತ ನಾದ್ರೂ ಕೇಳ್ಬೋದು. ಅದು ಯಾವುದು ಆನ್ಸರ್ ಅಂದ್ರೆ ಫಿನ್ಲ್ಯಾಂಡ್ ಸ್ವೀಡನ್ ಅನ್ನೋದು 32ನೇದು. ಸ್ವೀಡನ್ 32ನೇಯ ಸದಸ್ಯ ರಾಷ್ಟ್ರವಾಗಿ ಸೇರ್ಪಡೆಯಾಗಿದೆ. ಇದು ಫಿನ್ಲ್ಯಾಂಡ್ ಬಂದ್ಬಿಟ್ಟು 31ನೇ ಸದಸ್ಯ ರಾಷ್ಟ್ರ ಆಗಿದೆ. 31ನೇ ಸದಸ್ಯ ರಾಷ್ಟ್ರವಾಗಿದೆ. ಕನ್ಫ್ಯೂಷನ್ ಆಗ್ಬೇಡಿ. 31ನೇದು ಫಿನ್ಲ್ಯಾಂಡ್, 32 ಮತ್ತೆ ಕೊನೆಯದು ಸ್ವೀಡನ್. ಫಸ್ಟ್ ಪ್ರಧಾನ ಕಚೇರಿ ಯಾವ್ದಾಗಿತ್ತು ಅಂದ್ರೆ ಲಂಡನ್. ನೆಕ್ಸ್ಟ್, ನ್ಯಾಟೋದ ಅಧಿಕೃತ ಭಾಷೆಗಳು ಯಾವುವು? ನ್ಯಾಟೋದ ಅಧಿಕೃತ ಭಾಷೆಗಳು, ಅಫಿಷಿಯಲ್ ಲ್ಯಾಂಗ್ವೇಜ್ ಯಾವ್ದು ಅಂತ ಅಲ್ಲಿ ಫಸ್ಟ್ ಸ್ಲೈಡಲ್ಲಿ ನಾವು ನೋಡಿದ್ವಿ. ಅಫಿಷಿಯಲ್ ಲ್ಯಾಂಗ್ವೇಜ್ ಯಾವುದು ಅಂದ್ರೆ ನ್ಯಾಟೋದು ಇಂಗ್ಲಿಷ್ ಮತ್ತೆ ಫ್ರೆಂಚ್ ಅನ್ನೋದು ಇದು ನ್ಯಾಟೋದ ಅಧಿಕೃತ ಭಾಷೆಗಳು. ಇನ್ನೊಂದು ಕ್ವಶನ್ ಕೇಳ್ಬೋದು, ನ್ಯಾಟೋ ಸಂಘಟನೆಯಲ್ಲಿ ಇರುವ ಅಧಿಕೃತ ಭಾಷೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿ. ಒಂದನೇದು ಆಪ್ಷನ್ 2, 3, 4, 5 ಅಂತ ಹಿಂಗೆ ಆಪ್ಷನ್ ಕೊಟ್ಟಿರ್ತಾನೆ. ನಿಮ್ಗೆ ನ್ಯಾಟೋದಲ್ಲಿ ಅಧಿಕೃತ ಭಾಷೆಗಳು ಎಷ್ಟಿದಾವೆ? 2. ಯಾವ್ದು ಅಂದ್ರೆ ಫ್ರೆಂಚ್ ಒಂದು, ಇನ್ನೊಂದು ಇಂಗ್ಲಿಷ್. ಫ್ರೆಂಚು, ಇಂಗ್ಲಿಷ್. ನ್ಯಾಟೋದಲ್ಲಿ ಅಧಿಕೃತ ಭಾಷೆಗಳ ಸಂಖ್ಯೆ ಎಷ್ಟಿದಾವೆ ಅಂದ್ರೆ 2. ನೆಕ್ಸ್ಟ್ ಕ್ವಶನ್, ನ್ಯಾಟೋದ ಪ್ರಸ್ತುತ ಈಗ ಪ್ರೆಸೆಂಟ್ ಪ್ರಧಾನ ಕಾರ್ಯದರ್ಶಿ ಯಾರು ಅಂತ ಕ್ವಶನ್ ಇದೆ. ಆಪ್ಷನ್ ಬಂದ್ಬಿಟ್ಟು ಜೇನ್ಸ್ ಸ್ಟೋಲ್ಟನ್ಬರ್ಗ್, ನೆಕ್ಸ್ಟ್ ಹೇಸ್ಟಿಂಗ್ಸ್, ಇನ್ನೊಂದು ಜಿಯೋನಾ, ಮತ್ತೆ ನೆಕ್ಸ್ಟ್ ಆಪ್ಷನ್ ಲಾಸ್ಟ್ ಡಿ ಆಪ್ಷನ್ ಗ್ಯಾಲೆನ್. ನೋಡಿ, ನ್ಯಾಟೋದ ಪ್ರಸ್ತುತ ಪ್ರಧಾನ ಕಾರ್ಯದರ್ಶಿ ಯಾರು ಅಂತ ಕ್ವಶನ್ ಇದೆ. ಜೇನ್ಸ್ ಅನ್ನೋದೊಂದಿದೆ, ಹೇಸ್ಟಿಂಗ್ಸ್ ಅನ್ನೋದೊಂದಿದೆ, ಜಿಯೋನಾ ಅನ್ನೋದೊಂದಿದೆ, ಗ್ಯಾಲೆನ್ ಅನ್ನೋದೊಂದಿದೆ. ಈ ಕ್ವಶನ್ಸ್ಗೆ ಆನ್ಸರ್ ಅನ್ನು ನೀವು ಕಮೆಂಟ್ ಮುಖಾಂತರ ತಿಳಿಸ್ಬೇಕು. ನೀವು ಎಷ್ಟು ಯಾವ ರೀತಿ ಈ ವಿಡಿಯೋನ ನೋಡಿದೀರಾ, ಈ ವಿಡಿಯೋದಲ್ಲಿ ಎಷ್ಟು ನಿಮ್ಗೆ ನೆನಪಿದೆ ಅನ್ನೋದನ್ನ ಚೆಕ್ ಮಾಡಕ್ಕೆ ಈ ಕ್ವಶನ್ ಹಾಕಿದೀನಿ. ನೀವು ಈ ಕ್ವಶನ್ ಅನ್ನ ಕಮೆಂಟ್ ಮುಖಾಂತರ ನನಗೆ ಆನ್ಸರ್ ಮಾಡಿ. ದಯವಿಟ್ಟು ಎಲ್ಲರೂ ಕಮೆಂಟ್ ಮುಖಾಂತರ ಆನ್ಸರ್ ಮಾಡಿ, ಮಿಸ್ ಮಾಡದೆ. ಥ್ಯಾಂಕ್ ಯು. ಇದುವರೆಗೂ ನಮ್ಮ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಪ್ರಗತಿಪಥ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಿಮಗೆ ಧನ್ಯವಾದಗಳು. ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಪ್ರತಿ ವಿಡಿಯೋಸ್ಗಳನ್ನ ನೀವು ನೋಡಿ, ಜೊತೆಗೆ ಆ ವಿಡಿಯೋಸ್ಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಆ ವಿಡಿಯೋಸ್ಗಳಿಗೆ ಲೈಕ್ಸ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೊತೆಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಕೂಡ ಮರೆಯದೆ ಆಗಿ. ಈ ವಿಡಿಯೋಸ್ ಇದೇ ರೀತಿ ಪ್ರತಿದಿನ ನಾವು ಒಂದೊಂದು ಆರ್ಗನೈಸೇಷನ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀವಿ. ಆ ಆರ್ಗನೈಸೇಷನ್ ಅನ್ನ ಇಲ್ಲಿ ಒಂದು ಪ್ಲೇ ಲಿಸ್ಟ್ ಮಾಡಿ, ನೆಕ್ಸ್ಟ್ ಒಂದು ಇನ್ನು ಅಂತಾರಾಷ್ಟ್ರೀಯ ಆರ್ಗನೈಸೇಷನ್ ಅಥವಾ ಅಂತಾರಾಷ್ಟ್ರೀಯ ಸಂಘಟನೆಗಳು ಅನ್ನೋ ಒಂದು ಪ್ಲೇ ಲಿಸ್ಟ್ ನಲ್ಲಿ ಆಡ್ ಮಾಡಿ, ಇವತ್ತಿನ ವಿಡಿಯೋ ಜೊತೆಗೆ ಪ್ರತಿದಿನ ಬರುವ ವಿಡಿಯೋಸ್ ಗಳನ್ನ ಆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಅಲ್ಲಿ ಹಾಕಿರ್ತೀವಿ. ಜೊತೆಗೆ ಮಿಸ್ ಮಾಡದೇನೆ ಈ MCQ ಕ್ಲಾಸಸ್ ಗಳನ್ನ ನೋಡಿ. ಇವು ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಈ MCQ ಇದೆಯಲ್ಲ, NCERT MCQ, ಇದು ನಮ್ಗೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ತುಂಬಾ ಬೇಸಿಕ್ ಇದ್ದಂಗೆ. ಇವುಗಳನ್ನ ನೀವು
ಮಿಸ್ ಮಾಡದೇನೆ NCERT ಬುಕ್ಸ್ ಕ್ಲಾಸಸ್ಗಳನ್ನು ನೋಡಿ. ಜೊತೆಗೆ ಕ್ವಿಜ್ಗಳು ಒಂದ್ಸರಿ ನೀವು ಶಾರ್ಟ್ಸ್ ಅಲ್ಲಿ ನೋಡಿದ್ರೆ ನಿಮಗೆ ಈಸಿಯಾಗಿ ನೆನ್ಪುಳಿಯುತ್ತೆ ಎಕ್ಸಾಮ್ ಅಲ್ಲಿ. ಅದಕ್ಕೋಸ್ಕರ ನಾವು ಕ್ವಿಜ್ಗಳನ್ನು ಕೂಡ ಹಾಕಿದ್ದೇವೆ. ಅದೇ ರೀತಿ ಕ್ವಶನ್ ಪೇಪರ್ ಆಗಿರ್ಬೋದು, ಯಾವ್ದಾದ್ರು ಜಾಬ್ಸ್, ಈಗ ಕರ್ನಾಟಕ ಗೌರ್ಮೆಂಟ್ ಇಂದ ಜಾಬ್ ರಿಲೀಸ್ ಆದ್ರೆ ಅದ್ರ ನೋಟಿಫಿಕೇಶನ್ ರಿಲೇಟೆಡ್ ಇನ್ಫಾರ್ಮೇಶನ್ ಆಗಿರ್ಬೋದು, ಎಲ್ಲದನ್ನು ಕೂಡ ನಮ್ಮ ಪ್ರಗತಿಪಥ ಯೂಟ್ಯೂಬ್ ಚಾನಲ್ ನಲ್ಲಿ ನಾವು ಪ್ರತಿದಿನ ಅಪ್ಲೋಡ್ ಮಾಡ್ತಿದೀವಿ. ದಯವಿಟ್ಟು ಎಲ್ಲರೂ ಈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಮ್ಗೆ ಈ ವಿಡಿಯೋಸ್ಗಳನ್ನ ಹೆಚ್ಚು ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಕ್ಕೆ ಏನ್ ಮಾಡಿ ಅಂದ್ರೆ ಪ್ರೋತ್ಸಾಹ ನೀಡಿ. ಥ್ಯಾಂಕ್ ಯು.